ಭಾರತದಲ್ಲಿ ಸುಮಾರು 14% ಅಂದರೆ 19 ಕೋಟಿ ಮಂದಿ ವಿಭಿನ್ನ ಮೆಂಟಲ್ ಇಲ್ನೆಸ್ ಫೇಸ್ ಮಾಡ್ತಾ ಇದ್ದಾರೆ. 13.7% ಭಾರತೀಯರಿಗೆ ಯಾವುದೋ ರೀತಿಯ ಮೆಂಟಲ್ ಡಿಸಾರ್ಡರ್ ಎದುರಾಗುತ್ತದೆ ಎಂದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಹೇಳಿದೆ. ದೇಶದ ಪ್ರತಿ 1 ಲಕ್ಷ ಜನರಿಗೆ ಕೇವಲ 0.75 ಮನೋವೈದ್ಯರು ಮಾತ್ರ ಇದ್ದಾರೆ. ಎ ಸ್ಟ್ರೈಕಿಂಗ್ ಪಾಯಿಂಟ್ ಏನಂದ್ರೆ 80% ಆಫ್ ಪೀಪಲ್ ನೀಡಿಂಗ್ ಮೆಂಟಲ್ ಹೆಲ್ತ್ ಕೇರ್ 15ರಿಂದ 29 ವರ್ಷದ ಯುವಕರಲ್ಲಿ ಸೂಸೈಡ್ ರಿಸ್ಕ್ ತುಂಬಾ ಇದೆ. ಕೆಲವೊಮ್ಮೆ ಇದು ಜಸ್ಟ್ ನಾರ್ಮಲ್ ಸ್ಟ್ರೆಸ್ ಅನ್ಸಿರುತ್ತೆ. ಇಸ್ ಇಟ್ ನಾರ್ಮಲ್? ವೆಲ್ಕಮ್ ಬ್ಯಾಕ್ ಫ್ರೆಂಡ್. ಇದಕ್ಕೆಲ್ಲ ಕಾಸಸ್ ಹೆಚ್ಚು ಒತ್ತಡ, ವರ್ಕ್ ಆರ್ ಸ್ಟಡಿ ಪ್ರೆಷರ್, ಸೋಷಿಯಲ್ ಮೀಡಿಯಾ ಪ್ರೆಷರ್, ಸಾಮಾಜಿಕ ಹೋಲಿಕೆಗಳು, ಕುಟುಂಬ ಅಥವಾ ಹಣಕಾಸಿನ ಪ್ರಾಬ್ಲಮ್ಸ್, ನಿದ್ರೆ ಕೊರತೆ, ಅತಿಯಾದ ಕೆಲಸ, ಒಂಟಿತನ, ಲೋನ್ಲಿನೆಸ್, ಇದಂತೂ ಮತ್ತು ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲಿ ಅಡಗಿರುವ ಆ ನೋವುಗಳು. ಈ ವಿಡಿಯೋದಲ್ಲಿ 3 ಮೇಜರ್ ಕೀ ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಮಾನಸಿಕ ಆರೋಗ್ಯ ಅಂದ್ರೇನು, ವಾಟ್ ಈಸ್ ಮೆಂಟಲ್ ಹೆಲ್ತ್, ಓವರ್ ಆಲ್ ನಮ್ಮ ಇಂಡಿಯಾದಲ್ಲಿ ಇದರ ಪರಿಸ್ಥಿತಿ ಮತ್ತು ಚಾಲೆಂಜಸ್ ಹೇಗಿದೆ, ಕೊನೆಯ 3ನೇ ಪಾಯಿಂಟ್ ಇದಕ್ಕಗತ್ಯವಾದ ಪ್ರಾಕ್ಟಿಕಲ್ ಸೊಲ್ಯೂಷನ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಿಂಪಲ್ ಆಗಿ ಹೇಳೋದಾದ್ರೆ ಈ ವಿಡಿಯೋದ ಪರ್ಪಸ್ ನಾವು ಮೆಂಟಲಿ ಸ್ಟ್ರಾಂಗ್ ಹೇಗಾಗೋದು ಅಂತ. ಫ್ರೆಂಡ್ಸ್, ಈ ಚಾನಲ್ಗೆ ಹೊಸದಾಗಿ ಬಂದಿರೋರಿಗೆ ನಾನು ಕೌಶಿಕ್ ಮಹಾಜನ್, ಎಡಿಟರ್ ಅಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಕ್ಲಿಕ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಮೆಂಟಲ್ ಹೆಲ್ತ್ ವಿಡಿಯೋ ಮಾಡೋದ್ರ ಉದ್ದೇಶ ಕೆಲವೊಮ್ಮೆ ತುಂಬಾ ಪ್ರೆಷರ್, ಆ ಒತ್ತಡದ ಸಿಚುವೇಶನ್, ಆಂಗ್ಸೈಟಿ, ಹೆಲ್ಪ್ಲೆಸ್ನೆಸ್, ಡಿಪ್ರೆಷನ್ ಅಂಡ್ ಲೋ ಎಸ್ಟೀಮ್ ನಲ್ಲಿ ಸಾಕ್ತಿರ್ತೀವಿ. ಜೊತೆ ಬೇರೆಯವರ ಮೇಲೂ ಡಿಪೆಂಡ್ ಆಗಿರ್ತೀವಿ ನಮ್ಮ ಹ್ಯಾಪಿನೆಸ್ಗೆ. ಕೆಲವೊಮ್ಮೆ ಇದು ಜಸ್ಟ್ ನಾರ್ಮಲ್ ಸ್ಟ್ರೆಸ್ ಅನ್ಸಿರುತ್ತೆ. ಇಸ್ ಇಟ್ ನಾರ್ಮಲ್? ಖಂಡಿತ ಅಲ್ಲ. ನಮ್ಮ ಮೆಂಟಲ್ ಹೆಲ್ತ್ ನಮ್ಮೊಂದಿಗೆ ಈ ರೀತಿಯಾದ ಸಿಂಪ್ಟಮ್ಸ್ ಇಂದ ಸಹಾಯ ಕೇಳ್ತಿರ್ಬೋದು ಅಲ್ವಾ. ಫಸ್ಟ್, ಮೆಂಟಲ್ ಹೆಲ್ತ್ ಅಂದ್ರೆ ಏನು ನೋಡೋಣ. ಮೆಂಟಲ್ ಹೆಲ್ತ್ ಅಂತ ಅಂದ್ರೆ ಕೇವಲ ಮೆಂಟಲ್ ಇಲ್ನೆಸ್ ಇಲ್ಲದಿರುವುದಲ್ಲ. ಇಟ್ ಇನ್ಕ್ಲೂಡ್ಸ್ ಥಿಂಕಿಂಗ್, ಯೋಚನೆ, ಎಮೋಷನ್ಸ್, ಫೀಲ್, ಭಾವನೆ, ಆಕ್ಟ್, ವರ್ತಿಸೋದರ ಬ್ಯಾಲೆನ್ಸ್ ಆಗಿದೆ. ಇದು ನಮ್ಮ ಜೀವನದ ಪ್ರತಿಯೊಂದು ವಿಷಯದ ಮೇಲೆ ಪ್ರಭಾವ ಬೀರುತ್ತೆ. ಅಂದ್ರೆ ನಾವು ಹೇಗೆ ಯೋಚಿಸ್ತೀವಿ, ಹೇಗೆ ಫೀಲ್ ಮಾಡ್ತೀವಿ, ಹೇಗೆ ಪ್ರತಿಯೊಂದು ವಿಷಯಕ್ಕೂ ಆಕ್ಟ್ ಮಾಡ್ತೀವಿ, ಜೊತೆ ಹೇಗೆ ನಮ್ಮೊಂದಿಗೆ ಮತ್ತು ನಮ್ಮ ಸುತ್ತ ಇರೋರೊಂದಿಗೆ ನಡ್ಕೋತೀವಿ, ಡಿಸಿಷನ್ ಹೇಗೆ ಮಾಡ್ತೀವಿ, ಇದೆಲ್ಲದರ ಹಿಂದೆ ನಮ್ಮ ಮೆಂಟಲ್ ಹೆಲ್ತ್ ರೋಲ್ ತುಂಬ ಸ್ಟ್ರಾಂಗ್ ಆಗಿದೆ. ಮೆಂಟಲ್ ಹೆಲ್ತ್ ಸ್ಟೇಜಸ್ ಒಂದು ಸ್ಪೆಕ್ಟ್ರಮ್ ಆಗಿದೆ. ಲೈಕ್ ಈ ರೀತಿ: ಮೊದಲನೆಯದು ವೆಲ್ನೆಸ್, ಒಳ್ಳೆಯ ಸ್ಥಿತಿ; ಎರಡನೆಯದು ಮೈಲ್ಡ್ ಡಿಸ್ಟ್ರೆಸ್, ಸಣ್ಣ ಒತ್ತಡ; ಮೂರನೆಯದು ಡಯಾಗ್ನೋಸಬಲ್ ಡಿಸಾರ್ಡರ್, ಗಂಭೀರ ಅಸ್ವಸ್ಥತೆ. ಅಂದರೆ ಮನಸ್ಸಿನ ಆರೋಗ್ಯವು ಕೇವಲ ಉತ್ತಮ ಅಥವಾ ಕೆಟ್ಟದ್ದು ಎಂಬ 2 ಸ್ಥಿತಿಗಳಲ್ಲಿಲ್ಲ, ಬದಲಿಗೆ ಅದು ಒಂದು ನಿರಂತರವಾದ ಶ್ರೇಣಿಯಲ್ಲಿದೆ. ಈ ರೀತಿ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಮೊದಲನೆಯದು ಸ್ಪೆಕ್ಟ್ರಮ್ನ ಗ್ರೀನ್ ಝೋನ್, ವೆಲ್ನೆಸ್, ಒಳ್ಳೆಯ ಸ್ಥಿತಿ. ಒಬ್ಬ ವ್ಯಕ್ತಿ ಅವನ ಜೀವನದ ಸ್ಟ್ರೆಸ್ನ ನಿಭಾಯಿಸಲು, ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಲು ಮತ್ತು ಕಮ್ಯುನಿಟಿಯೊಂದಿಗೆ ಸೋಷಿಯಲಿ ಕಾಂಟ್ರಿಬ್ಯೂಟ್ ನೀಡಲು ಸಾಧ್ಯವಾಗುವಂತಹ ಅತ್ಯುತ್ತಮ ಮೆಂಟಲ್ ಸ್ಟೇಟ್. ಇದರ ಕೀ ಇಂಡಿಕೇಟರ್ಸ್: ಹೆಚ್ಚಿನ ಶಕ್ತಿ, ಉತ್ತಮ ನಿದ್ರೆ, ಸ್ಥಿರ ಮನಸ್ಥಿತಿ, ಸ್ಟೇಬಲ್ ಮೂಡ್, ಸ್ಟ್ರಾಂಗ್ ಸೋಷಿಯಲ್ ಕನೆಕ್ಷನ್, ಕೆಲಸದಲ್ಲಿ, ಕಲಿಕೆಯಲ್ಲಿ ಪ್ರೊಡಕ್ಟಿವ್ ಆಗಿ ಇರ್ತಾರೆ ಮತ್ತು ಅವರ ಜೀವನದಲ್ಲಿ ಒಂದು ಸೆನ್ಸ್ ಆಫ್ ಪರ್ಪಸ್ ಅಲ್ಲಿ ಸಾಕ್ತಿರ್ತಾರೆ. ಇದನ್ನ ಹುಷಾರಾಗಿ ಅಥವಾ ಸೆಕ್ಯೂರ್ ಆಗಿ ನೋಡ್ಕೊಳ್ಳುವ ಆಕ್ಷನ್ಸ್ ಅಂದ್ರೆ ನಿಮ್ಮ ಸೆಲ್ಫ್ ಕೇರ್ ಪ್ರಯಾರಿಟಿಯಲ್ಲಿ ನೋಡ್ಕೊಳ್ಳಿ. ಎಕ್ಸಸೈಸ್, ಡಯಟ್, ಸ್ಲೀಪ್, ಪ್ರಾಪರ್ ಗಾರ್ಡ್ ಮಾಡಿ, ಸಂಬಂಧಗಳನ್ನು ಪೋಷಿಸಿ, ಫಾಲೋ ಹೆಲ್ತಿ ಹ್ಯಾಬಿಟ್ಸ್, ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಸೊಲ್ಯೂಷನ್ಸ್ ಹಾಗೂ ಆಕ್ಷನ್ ಸ್ಟೆಪ್ಸ್ ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿ ಲಾಸ್ಟ್ ಪಾಯಿಂಟ್ ನಲ್ಲಿ ನೋಡ್ತಾ ಹೋಗೋಣ. ಎರಡನೆಯದು ಸ್ಪೆಕ್ಟ್ರಮ್ನ ಯೆಲ್ಲೋ ಝೋನ್. ಇದು ಸಾಧಾರಣ ಒತ್ತಡ, ಮೈಲ್ಡ್ ಡಿಸ್ಟ್ರೆಸ್. ದಿಸ್ ಇಸ್ ಎ ಸ್ಟೇಟ್ ಆಫ್ ಮ್ಯಾನೇಜಬಲ್ ಚಾಲೆಂಜಸ್ ಲೈಕ್ ಪರೀಕ್ಷೆಯ ಒತ್ತಡ, ದುಃಖ ಅಥವಾ ಶಾರ್ಟ್ ಟರ್ಮ್ ಆಂಗ್ಸೈಟಿ, ಆತಂಕಗಳನ್ನು ನಿರ್ವಹಿಸಬಹುದಾದ ಸವಾಲುಗಳ ಸ್ಥಿತಿ. ಈ ಸ್ಟೇಜ್ ಅಲ್ಲಿ ಪ್ರೊಫೆಷನಲ್ಸ್ಗಳ ಸಹಾಯ ಅಷ್ಟು ಅಗತ್ಯವಿರಲ್ಲ, ಆದರೆ ಇದು ಸಂಪೂರ್ಣವಾಗಿ ಉತ್ತಮ ಸ್ಟೇಜ್ ಕೂಡ ಅಲ್ಲ. ಇದರ ಕೀ ಇಂಡಿಕೇಟರ್ಸ್: ಹೆಚ್ಚಿದ ಆತಂಕ ಆರ್ ವರಿ, ನಿದ್ರೆ ಮಾಡಲು ಕಷ್ಟವಾಗುವುದು, ತಾತ್ಕಾಲಿಕ ದುಃಖ, ಕಿರಿಕಿರಿ, ಹ್ಯಾಬಿಟ್ಸ್ ಅಲ್ಲಿ ಇಂಟ್ರೆಸ್ಟ್ ಕಡಿಮೆಯಾಗೋದು, ಗಮನ ಕೇಂದ್ರೀಕರಿಸಲು ತೊಂದರೆ. ಈ ಯೆಲ್ಲೋ ಝೋನ್ ಇಂದ ಗ್ರೀನ್ ಝೋನ್ಗೆ ಬರಲು ಸಪೋರ್ಟ್ ಆಗುವ ಆಕ್ಷನ್ಸ್ ಅಂದ್ರೆ ಸಕ್ರಿಯ ನಿಭಾಯಿಸುವಿಕೆ, ಆಕ್ಟಿವ್ ಕೋಪಿಂಗ್ ಅಪ್, ಸೆಲ್ಫ್ ಕೇರ್ ಪ್ರಯಾರಿಟಿ ಮಾಡುವುದು ಹೆಚ್ಚಿಸಿ, ಎಕ್ಸಸೈಸ್, ಹೆಲ್ತಿ ಡಯಟ್, ಸ್ಲೀಪ್ ಬೆಟರ್ ಮಾಡ್ಕೊಳ್ಳಿ, ಫ್ರೆಂಡ್ಸ್, ಕುಟುಂಬದೊಂದಿಗೆ ಮಾತಾಡಿ, ಈಗಾಗಲೇ ಅಸ್ತಿತ್ವದಲ್ಲಿರುವ ನಿಮ್ಮ ನಿಭಾಯಿಸುವ ಸ್ಕಿಲ್ಸ್ನ ಇನ್ನೂ ಚೆನ್ನಾಗಿ ಬಳಸಿ. ನಿಮಗೆ ಹೆಲ್ಪ್ ಮಾಡೋ ಪಿಯರ್ಸ್, ಫ್ರೆಂಡ್ಸ್, ಹಿರಿಯರು ಇದ್ದಾರೆ ಅಂದರೆ ಅವರ ಅಸಿಸ್ಟೆನ್ಸ್, ಸಲಹೆಯನ್ನು ಪಡೆಯಬಹುದು. ಜೊತೆ ಮೆಂಟಲಿ ಸ್ಟ್ರಾಂಗ್ ಆಗುವ ಸಪೋರ್ಟೆಡ್ ವಿಡಿಯೋಸ್ನು ಸಹ ನೋಡಬಹುದು. ಕೌನ್ಸಿಲರ್ಸ್ ಜೊತೆ ಮಾತನಾಡೋದು ಸಹ ಒಳ್ಳೆಯದು. ಮೂರನೆಯದು ಸ್ಪೆಕ್ಟ್ರಮ್ನ ರೆಡ್ ಝೋನ್, ಗಂಭೀರ ಅಸ್ವಸ್ಥತೆ, ಡಯಾಗ್ನೋಸಬಲ್ ಡಿಸಾರ್ಡರ್, ಖಿನ್ನತೆ, ಡಿಪ್ರೆಷನ್, ಆಂಗ್ಸೈಟಿ ಡಿಸಾರ್ಡರ್. ಈ ರೆಡ್ ಝೋನ್ ನಲ್ಲಿ ಡೆಡಿಕೇಟೆಡ್ ಮೆಡಿಕಲ್ ಇಂಟರ್ವೆನ್ಷನ್ ಸ್ಟ್ರಾಂಗ್ಲಿ ರಿಕ್ವೈರ್ಡ್ ಇರುತ್ತೆ.
ಈ ಹಂತದಲ್ಲಿ ಸಾಮಾನ್ಯವಾಗಿ ಪ್ರೊಫೆಷನಲ್ ಟ್ರೀಟ್ಮೆಂಟ್ ಅಗತ್ಯವಿರುತ್ತೆ. ಇದರ ಕೀ ಇಂಡಿಕೇಟರ್ಸ್ ಡೈಲಿ ಆಕ್ಟಿವಿಟೀಸ್ ಲೈಕ್ ಊಟ, ನಿದ್ರೆ, ಕೆಲಸ ಮಾಡಲು ಅಸಾಧ್ಯ ಆಗೋದು, ಕ್ರಾನಿಕ್ ಹೆಲ್ಪ್ಲೆಸ್ನೆಸ್, ದೀರ್ಘಕಾಲದ ಹತಾಶೆ, ಇಂಟೆನ್ಸ್ ತೀವ್ರ ಭಯ, ಆತಂಕ, ಸೆಲ್ಫ್ ಹಾರ್ಮಿಂಗ್ ಥಾಟ್ಸ್, ಆತ್ಮಹತ್ಯೆಯ ಆಲೋಚನೆಗಳು, ಸಮಾಜದಿಂದ ದೂರವಾಗುವುದು. ಇದರ ಆಕ್ಷನ್ಸ್ ಇಮಿಡಿಯೇಟ್ ಆಗಿ ಈ ಕ್ಷಣವೇ ಲಭ್ಯವಿರುವ ಕ್ರೈಸಿಸ್ ಹೆಲ್ಪ್ಲೈನ್ ಬಳಸಿ. ಟೆಲಿಮಾನಸ್ ಹೆಲ್ಪ್ಲೈನ್ಗೆ ಈಗಲೇ ಕಾಲ್ ಮಾಡಿ. ಇದಕ್ಕೆ ಮನೋವೈದ್ಯರ, ಸೈಕಿಯಾಟ್ರಿಸ್ಟ್ ಅಥವಾ ಮನೋಶಾಸ್ತ್ರಜ್ಞರ ಸೈಕಾಲಜಿಸ್ಟ್ ಇಂಟರ್ವೆನ್ಷನ್ ಸ್ಟ್ರಾಂಗ್ ಆಗಿ ಬೇಕಿದೆ. ಈ ಸ್ಪೆಕ್ಟ್ರಮ್ ನಮ್ಮ ಜೀವನದ ಸಿಚುವೇಶನ್ಗೆ ಅನುಗುಣವಾಗಿ ಉತ್ತಮ ಸ್ಥಿತಿಯಿಂದ ರೆಡ್ ಝೋನ್ ಕಡೆಗೆ ತುಂಬ ಡಿಪ್ರೆಷನ್ನಿಂದ ಗ್ರೀನ್ ಝೋನ್ ಕಡೆಗೆ ಮೂವ್ ಆಗ್ತಿರತ್ತೆ. ಮೆಂಟಲ್ ಹೆಲ್ತ್ ಸ್ಪೆಕ್ಟ್ರಮ್ ಬಗ್ಗೆ ತಿಳ್ಕೊಂಡಿರೋದು ತುಂಬ ಮುಖ್ಯ. ಯಾಕಂದರೆ ಈ ಸ್ಪೆಕ್ಟ್ರಮ್ ಥ್ರೂ ಮೆಂಟಲ್ ಹೆಲ್ತ್ ಚೆಕ್ ಮಾಡಿಕೊಂಡು ವೆಲ್ ಬಿಲ್ಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಸೆಕೆಂಡ್ ಕೀ ಪಾಯಿಂಟ್, ನಮ್ಮ ಇಂಡಿಯಾದಲ್ಲಿ ಮೆಂಟಲ್ ಹೆಲ್ತ್ ಸ್ಥಿತಿ ಹೇಗಿದೆ? ಭಾರತದಲ್ಲಿ ಮೆಂಟಲ್ ಹೆಲ್ತ್ ಸ್ಥಿತಿ ಸೀರಿಯಸ್ ಆಗಿದೆ, ಚಿಂತಾಜನಕ. ಇದರ ಫ್ಯಾಕ್ಟ್ ಆ್ಯಂಡ್ ರಿಯಾಲಿಟೀಸ್ ಈ ರೀತಿ ಇದೆ. 2017ರ ಸ್ಟಡಿ ಪ್ರಕಾರ ಭಾರತದಲ್ಲಿ ಸುಮಾರು 14% ಅಂದರೆ 19 ಕೋಟಿ ಮಂದಿ ವಿಭಿನ್ನ ಮೆಂಟಲ್ ಇಲ್ನೆಸ್ ಫೇಸ್ ಮಾಡ್ತಾ ಇದ್ದಾರೆ. ಈ ಮೆಂಟಲ್ ಹೆಲ್ತ್ಗೆ ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿ ಆರ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ಸ್. 2016ರ ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ ಪ್ರಕಾರ ಭಾರತದ ಜನಸಂಖ್ಯೆಯ ಸುಮಾರು 5.1% ಜನರು ಕಾಮನ್ ಮೆಂಟಲ್ ಡಿಸಾರ್ಡರ್ ಇಂದ ಬಳಲ್ತಿದ್ದಾರೆ. ಲೈಫ್ ಟೈಮ್ ಪ್ರಿವಿಲೆನ್ಸ್ ಸುಮಾರು 13.7% ಭಾರತೀಯರಿಗೆ ಯಾವುದೋ ರೀತಿಯ ಮೆಂಟಲ್ ಡಿಸಾರ್ಡರ್ ಎದುರಾಗುತ್ತದೆ ಎಂದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಹೇಳಿದೆ. ಇನ್ನು ಟ್ರೀಟ್ಮೆಂಟ್ ಗ್ಯಾಪ್, ಎ ಸ್ಟ್ರೈಕಿಂಗ್ ಪಾಯಿಂಟ್ ಏನಂದ್ರೆ 80% ಆಫ್ ಪೀಪಲ್ ನೀಡಿಂಗ್ ಮೆಂಟಲ್ ಹೆಲ್ತ್ ಕೇರ್ ಡು ನಾಟ್ ರಿಸೀವ್ ಇಟ್. ಕಾರಣಗಳು ಅರಿವಿನ ಕೊರತೆ, ಸ್ಟಿಗ್ಮಾ, ಸಮಾಜ ಹೀನದೃಷ್ಟಿಯಲ್ಲಿ ನೋಡುತ್ತೆ ಎಂಬ ಭಾವ, ತಜ್ಞರ ಕೊರತೆ ಮತ್ತು ಮೂಲ ಸೌಕರ್ಯಗಳ ಅಭಾವ, ಅಂಧನಂಬಿಕೆ, ಸೂಪರ್ಸ್ಟಿಷನ್ಸ್. ಇನ್ನು ನಮ್ಮ ರೂರಲ್ ಸೈಡಲ್ಲಿ ಅವೇರ್ನೆಸ್ ಮತ್ತು ಸರ್ವಿಸ್ ಆಕ್ಸೆಸ್ ಕೂಡ ತುಂಬಾ ಕಡಿಮೆ ಇದೆ. ಜೊತೆ ಭಾರತದ ಆರೋಗ್ಯದಲ್ಲಿ ಮೆಂಟಲ್ ಹೆಲ್ತ್ಗೆ ನೀಡುವ ಹೂಡಿಕೆ ಕೇವಲ 0.06% ಮಾತ್ರ. ದೇಶದ ಪ್ರತಿ 1 ಲಕ್ಷ ಜನರಿಗೆ ಕೇವಲ 0.75 ಮನೋವೈದ್ಯರು ಮಾತ್ರ ಇದ್ದಾರೆ. ಇನ್ನು ಸೂಸೈಡ್ ರಿಸ್ಕ್, 2022ರಲ್ಲಿ ಭಾರತದಲ್ಲಿ ಆತ್ಮಹತ್ಯೆ ಪ್ರಮಾಣ 1 ಲಕ್ಷ ಜನರಿಗೆ 11.6 ಆಗಿತ್ತು. ಇದು ತುಂಬ ಬೇಜಾರಾಗೋ ವಿಷಯ. ಆತ್ಮಹತ್ಯೆಗಳಲ್ಲಿ ಬಹುಪಾಲು ಯಂಗರ್ ಏಜ್ ಬರುತ್ತೆ. 15ರಿಂದ 29 ವರ್ಷದ ಯುವಕರಲ್ಲಿ ಸೂಸೈಡ್ ರಿಸ್ಕ್ ತುಂಬ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾಹಿತಿ ಪ್ರಕಾರ ಪ್ರತಿ 5 ಭಾರತೀಯರಲ್ಲಿ ಒಬ್ಬರಿಗೆ ಜೀವನದ ಯಾವುದೋ ಹಂತದಲ್ಲಿ ಡಿಪ್ರೆಷನ್ ಉಂಟಾಗುವ ಸಾಧ್ಯತೆ ಇದೆ. ಬಟ್ ಮೋಸ್ಟ್ ನೆವರ್ ಸೀಕ್ ಹೆಲ್ಪ್. ಇನ್ನು ಲಾಸ್ಟ್ ಕೀ ಪಾಯಿಂಟ್, ಸೊಲ್ಯೂಷನ್ ಅಂಡ್ ಮುಂದಿನ ದಾರಿ. ಮೊದಲನೇದು ಪರ್ಸನಲ್ ಲೆವೆಲ್. ಸ್ಪೆಕ್ಟ್ರಮ್ ಬಗ್ಗೆ ನೋಡುವಾಗ ಜೊತೆ ಸೊಲ್ಯೂಷನ್ಸ್ ನೋಡಿದ್ವಿ. ಇಲ್ಲಿ ಅದನ್ನು ಕಂಟಿನ್ಯೂ ಅಂಡ್ ಕನ್ಕ್ಲೂಡ್ ಮಾಡೋಣ. ನಮ್ಮಿಂದಲೇ ಸ್ಟಾರ್ಟ್ ಮಾಡಬಹುದು. ಸೆಲ್ಫ್ ಕೇರ್ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್. ಇದು ಪ್ರತಿದಿನದ ಸಣ್ಣ ಹ್ಯಾಬಿಟ್ಸ್ಗಳಿಂದ ಕೂಡಿರುತ್ತೆ. ಇದರ ಇಂಪ್ಯಾಕ್ಟ್ ಮಾತ್ರ ಹ್ಯೂಜ್. ಫಿಸಿಕಲ್ ಆಕ್ಟಿವಿಟೀಸ್, ಪ್ರತಿದಿನ ಎಕ್ಸಸೈಸ್, ಸರಿಯಾದ ನಿದ್ರೆ, ಪೌಷ್ಟಿಕ ಆಹಾರ ಪ್ಲೀಸ್ ತಿನ್ನಿ. ಜೊತೆ ಮನಸ್ಸಿನ ಶಾಂತಿಗಾಗಿ ಧ್ಯಾನ, ಪ್ರಾಣಾಯಾಮ, ಬ್ರೀತ್ ಎಕ್ಸಸೈಸಸ್, ಮೈಂಡ್ಫುಲ್ನೆಸ್ ಮತ್ತು ನಿಮ್ಮ ಭಾವನೆಗಳನ್ನು ಆಕ್ಟಿವಿಟೀಸ್ನ ಜರ್ನಲಿಂಗ್ ಮಾಡಿ. ಡಿಜಿಟಲ್ ಡಿಟಾಕ್ಸ್ ಕೂಡ ಮಾಡಬಹುದು, ಲೈಕ್ ಲಿಮಿಟಿಂಗ್ ಸೋಷಿಯಲ್ ಮೀಡಿಯಾ, ಸ್ಕ್ರೀನ್ ಟೈಮ್. ಜೊತೆ ಫ್ರೆಂಡ್ಸ್, ಫ್ಯಾಮಿಲಿ, ಸಹೋದ್ಯೋಗಿಗಳೊಂದಿಗೆ ಸ್ಟೇಯಿಂಗ್ ಕ್ಲೋಸ್ ಕಾಂಟ್ಯಾಕ್ಟ್. ತೀವ್ರ ದುಃಖ, ಸ್ಯಾಡ್ನೆಸ್, ನಿದ್ರೆ, ಫುಡ್ ಇಂಟೇಕ್ ಬದಲಾವಣೆ, ಆಸಕ್ತಿಯ ಕೊರತೆ ಕಂಡಾಗ ಸಹಾಯ ಕೇಳುವುದು ವೀಕ್ನೆಸ್ ಅಲ್ಲ, ಇದು ಸಿಂಬಲ್ ಆಫ್ ಸ್ಟ್ರೆಂತ್. ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ ಬಗ್ಗೆ ತಿಳಿದುಕೊಳ್ಳಿ. ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ತಗೊಂಡಷ್ಟು ತುಂಬ ಬೇಗ ಓವರ್ಕಮ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇನ್ನು ನಮ್ಮ ಕಮ್ಯುನಿಟಿ ಲೆವೆಲ್, ಗ್ರಾಮ ಮಟ್ಟದಲ್ಲಿ ಆತ್ಮೀಯತಾ ಮಾದರಿ. ರೂರಲ್ ಇಂಡಿಯಾದ ಭಾಗದಲ್ಲಿ ಮಿತ್ರ ಮತ್ತು ಚಾಂಪಿಯನ್ಸ್ ಎಂಬ ವಾಲಂಟಿಯರ್ಸ್ ಬೇಸಿಕ್ ಕೌನ್ಸಿಲಿಂಗ್, ಐಡೆಂಟಿಫೈಯಿಂಗ್ ಡಿಸ್ಟ್ರೆಸ್, ಮೂಲಭೂತ ಸಲಹೆ, ಸಪೋರ್ಟ್ ಮತ್ತು ಪ್ರೊಫೆಷನ್ಸ್ಗೆ ರೆಫರ್ ಮಾಡುವ ಅದ್ಭುತ ಕಾರ್ಯ ಮಾಡ್ತಿದ್ದಾರೆ. ರಿಯಲಿ ಹಾರ್ಟ್ ಫೆಲ್ಟ್ ಅಪ್ರಿಸಿಯೇಷನ್ ಈ ಸೇವೆ ಮಾಡ್ತಿರೋ ಎಲ್ಲ ವಾಲಂಟಿಯರ್ಸ್ಗೂ. ಮೆಂಟಲ್ ಡಿಸಾರ್ಡರ್ ಇಂದ ಹೊರಬಂದ ವ್ಯಕ್ತಿಗಳು ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇತರರಿಗೆ ಮೆಂಟರಿಂಗ್ ಜೊತೆ ಮಾರ್ಗದರ್ಶಕರಾಗಿ ಹೆಲ್ಪ್ ಮಾಡ್ಬೋದು. ಜೊತೆ ನಿಮ್ಮ ಸ್ಟೋರೀಸ್ನ ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಮಾಡಿದ್ರೆ ಅಗತ್ಯ ಇರೋರಿಗೆ ತಲುಪಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಮೆಂಟಲ್ ಹೆಲ್ತ್ ಕೇರ್ ಕ್ಲಬ್ಸ್, ಸಪೋರ್ಟ್ ಗ್ರೂಪ್ಸ್ ಇರುವಂತೆ ನೋಡ್ಕೊಳ್ಳೋದು. ಸ್ಥಳೀಯ ನಾಯಕರು, ಮೀಡಿಯಾಗಳ ಸಹಯೋಗದೊಂದಿಗೆ ಜನರಲ್ಲಿ ಯು ಆರ್ ನಾಟ್ ಅಲೋನ್ ಎನ್ನುವ ಭಾವನೆ ಮೂಡಿಸುವುದು
ಬಹಳ ನೆಸೆಸಿಟಿ ಆಗಿದೆ. ಇನ್ನು ಇನ್ಸ್ಟಿಟ್ಯೂಷನಲ್ ಆ್ಯಂಡ್ ಆರ್ಗನೈಸೇಷನ್ ಲೆವೆಲ್ನಲ್ಲಿ ನೋಡೋದಾದರೆ ಸಂಸ್ಥೆಗಳು ಎಂಪ್ಲಾಯಿ ಅಸಿಸ್ಟೆನ್ಸ್ ಪ್ರೋಗ್ರಾಮ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್ಗಳು, ಕೌನ್ಸಿಲಿಂಗ್ ಸೌಲಭ್ಯಗಳನ್ನ ಇಂಪ್ಲಿಮೆಂಟ್ ಮಾಡಬಹುದು. ಸ್ಕೂಲ್ ಆ್ಯಂಡ್ ಕಾಲೇಜ್ ಮಟ್ಟದಲ್ಲಿ ಮೆಂಟಲ್ ಹೆಲ್ತ್ ವಿಷಯಗಳನ್ನು ಪಠ್ಯಕ್ರಮಗಳಲ್ಲಿ ಸೇರಿಸುವುದು, ಶೀಘ್ರ ಗುರುತಿಸುವಿಕೆ ಮತ್ತು ಅರ್ಲಿ ಇಂಟರ್ವೆನ್ಷನ್ ಬಗ್ಗೆ ಹೇಳ್ಕೊಡೋದು ತುಂಬ ಇಂಪಾರ್ಟೆಂಟ್. ಇನ್ನು ಲಾಸ್ಟ್ ವಿಷಯ ಪಾಲಿಸಿ ಆ್ಯಂಡ್ ಸಿಸ್ಟಮ್ ಲೆವೆಲ್. ಇನ್ಕ್ರೀಸ್ ಫಂಡಿಂಗ್ ಫಾರ್ ಮೆಂಟಲ್ ಹೆಲ್ತ್. ಸರ್ಕಾರ ಆರೋಗ್ಯದ ಬಜೆಟ್ಟಿನಲ್ಲಿ ಮನಸ್ಸಿನ ಆರೋಗ್ಯಕ್ಕೆ ಹೆಚ್ಚು ಬಜೆಟ್ ಹಂಚಿಕೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಇದು ತುಂಬ ಎಸೆನ್ಷಿಯಲ್ ಸಹ ಆಗಿದೆ. ಇದರಿಂದ ಅವಶ್ಯಕ ಇನ್ಫ್ರಾಸ್ಟ್ರಕ್ಚರ್ ಕೂಡ ಬಿಲ್ಡ್ ಮಾಡಬಹುದು. ಹೆಚ್ಚಿನ ಮೆಂಟಲ್ ಹೆಲ್ತ್ ಕೇರ್ ಕೇಂದ್ರಗಳು, ಕ್ಲಿನಿಕ್ಸ್, ಗ್ರಾಮ ಮಟ್ಟದ ಯೂನಿಟ್ಗಳು, ಮೊಬೈಲ್ ಮೆಂಟಲ್ ಹೆಲ್ತ್ ಯೂನಿಟ್ ಸ್ಥಾಪಿಸೋಕ್ಕೂ ಹೆಲ್ಪ್ ಆಗುತ್ತೆ. ಮೆಂಟಲ್ ಹೆಲ್ತ್ ಸ್ಪೆಷಲಿಸ್ಟ್ಗಳ ತರಬೇತಿ ಹೆಚ್ಚಾಗಬೇಕು. 1,00,000 ಜನರಿಗೆ 0.75 ಮನೋವೈದ್ಯರು ಸಾಲಲ್ಲ. ಸೈಕಾಲಜಿ, ಸೈಕಿಯಾಟ್ರಿಸ್ಟ್, ಕೌನ್ಸಿಲಿಂಗ್, ಮನೋವೈದ್ಯಕೀಯ, ನರ್ಸಿಂಗ್ ಕ್ಷೇತ್ರಗಳಲ್ಲಿ ಟ್ರೈನಿಂಗ್ ಸೀಟ್ಸ್ ಹೆಚ್ಚಿಸಬೇಕು. ಮಾನಸಿಕ ಅಸ್ವಸ್ಥರ ಹಕ್ಕುಗಳ ರಕ್ಷಣೆಗಾಗಿ ಕಾನೂನುಬದ್ಧ ಪ್ರೊಟೆಕ್ಷನ್ ನೀಡುವುದು, ತುಂಬ ಎಫೆಕ್ಟಿವ್ ಆಗಿ ರಿಸರ್ಚ್, ಡೇಟಾ ಕಲೆಕ್ಷನ್, ಮಾನಿಟರಿಂಗ್, ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡೋದು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಸೇರಿಸಿ NGOಗಳ ಮತ್ತು ದಾನಿಗಳ ಫಂಡಿಂಗ್ ಸಹಾಯದಿಂದ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ಗಳನ್ನ ಇನ್ನೂ ಹೆಚ್ಚಿನ ಜನರಿಗೆ ತಲುಪುವ ಹಾಗೆ ಸ್ಕೇಲ್ ಮಾಡೋದು. ವಿಡಿಯೋ ಬಿಲ್ಡ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ ಆರ್ಟಿಕಲ್ಸ್, ಡಾಕ್ಯುಮೆಂಟ್ಸ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ನೋಡಬಹುದು. ಇದು ನಿಮ್ಮೊಂದಿಗೆ ವಿಡಿಯೋ ಮೂಲಕ ಮಾತಾಡಬೇಕು ಅನಿಸಿದ್ದು ಫ್ರೆಂಡ್. ತುಂಬ ಬೇಜಾರು ಅಥವಾ ಫೀಲ್ ಇದ್ದರೆ ನೋವು ಜಾಸ್ತಿ ಮಾಡ್ಕೋಬೇಡಿ. ಈ ಫೇಸ್ ಬೇಗ ಮುಗಿಯುತ್ತೆ. ನಿಮಗೆ ಏನಾದರೂ ಹೇಳಬೇಕನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ ಅಥವಾ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಮೂಲಕ DM ಕೂಡ ಮಾಡ್ಬೋದು. ಆಲ್ವೇಸ್ ರಿಮೆಂಬರ್ ಯು ಆರ್ ನಾಟ್ ಅಲೋನ್. ತುಂಬ ಜನ ಈ ಫೇಸಲ್ಲಿದ್ದಾರೆ. ಬಿಲೀವ್ ಮೀ, ವಿ ಕ್ಯಾನ್ ಕಮ್ ಔಟ್ ಆಫ್ ಇಟ್. ಈ ವಿಡಿಯೋ ನಿಮ್ಮ ಸರ್ಕಲ್ನಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಪ್ಲೀಸ್ ಶೇರ್ ಮಾಡಿ. ಇನ್ನೂ ಬೆಸ್ಟ್ ವೀಡಿಯೋಸ್ ಬಿಲ್ಡ್ ಮಾಡಲಿಕ್ಕೆ ನಿಮ್ಮ ಆ್ಯಕ್ಟ್ ಹೆಲ್ಪ್ ಮಾಡುತ್ತೆ. ಮತ್ತೆ ಇನ್ನೊಂದು ವೀಡಿಯೋನಲ್ಲಿ ಸಿಗ್ತೀನಿ. ಆ್ಯಸ್ ಆಲ್ವೇಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫ್ರೆಂಡ್. ಈ ವಿಡಿಯೋದಲ್ಲಿ ಕಾಂತಾರ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿರೋದಿದೆ, ನೀವು ಚೆಕ್ ಮಾಡಿದ್ರೆ ಆ ವಿಡಿಯೋನಲ್ಲಿ ಸಿಗ್ತೀನಿ. ಆಲ್ವೇಸ್ ರಿಮೆಂಬರ್ ಯು ಆರ್ ನಾಟ್ ಅಲೋನ್.